प्रपन्नपारिजाताय तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। प्रपन्नपारिजाताय तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। प्रपन्नपारिजाताय तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। सर्वोपनिषदो गावो दोग्धा गोपालनन्दनः पार्थो वत्सत्सुधीर्भोक्ता दुग्धं गीतामृतं महत्। सर्वोपनिषदो गावो दोग्धा गोपालनन्दनः पार्थो वत्सत्सुधीर्भोक्ता दुग्धं गीतामृतं महत्। सर्वोपनिषदो गावो दुग्धं गीतामृतं महत् पार्थो वत्सत्सुधीर्भोक्ता दुग्धं गीतामृतं महत्। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। स्तोत्रवेत्रैकपाणये ज्ञानमुद्राय कृष्णाय ಗೀತಾಮೃತದುಹೇ ನಮಃ. ಕೃಷ್ಣನನ್ನ ಯಾವ್ಯಾವ ಸ್ವರೂಪದಲ್ಲಿ ಹೇಳ್ತಾರೆ ನೋಡಿ. ಅವನು ಯಾರು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಕಲ್ಪವೃಕ್ಷ ತರ ಇರ್ತಾನೆ. ತಥಾಸ್ತು ದೇವತೆ. ಒಂದ್ ಕೈಯಲ್ಲಿ ಏನ್ ಹಿಡ್ಕೊಂಡಿರ್ತಾನೆ, ಒಂದ್ ಚಾಟಿ ಹಿಡ್ಕೊಂಡಿರ್ತಾನೆ, ಇನ್ನೊಂದ್ ಕೈ ಜ್ಞಾನ ಮುದ್ರೆಯಲ್ಲಿ ಇರುತ್ತೆ. ಆಮೇಲೆ ಅವನೇನ್ ಮಾಡ್ತಿದ್ದಾನೆ ಅಂದ್ರೆ, ಭಗವದ್ಗೀತೆ ಅನ್ನೋದು ಒಂದು ಅಮೃತವನ್ನ ಹಾಲಿಗೆ ಸಾಮಾನ್ಯವಾಗಿ ಕಂಪೇರ್ ಮಾಡ್ತಾರೆ. ಆ ಅಮೃತವನ್ನ ಅವನು ಕರಿತಾ ಇದ್ದಾನೆ. ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ, ಒಬ್ಬ ಗೋಪಾಲಕ ಇರ್ತಾನೆ ಅಂತ ಇಟ್ಕೊಳ್ಳಿ, ಹಸು ಕರಿಯುವ. ಅವನೇನೇನ್ ಇಟ್ಟಿರ್ತಾನೆ, ನೀವು ಯಾವತ್ತಾರು ಹಳ್ಳಿಗೆ ಹೋದಾಗ ಹಸು ಕರಿಯೋದು ನೋಡ್ಬೇಕು. ಒಂದ್ ಪಾತ್ರೆ ಇಟ್ಕೊಂಡಿರ್ತಾರೆ, ಒಂದ್ ಕೈಯಲ್ಲಿ ಚಾಟಿ ಇಟ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ಅದು ಸರಿಯಾದ ರೀತಿಯಲ್ಲಿ ಬರ್ಬೇಕು, ತೊಂದರೆ ಮಾಡಬಾರ್ದು. ಎರಡನೇದು ಇಲ್ಲಿ ಹೇಳುವ ಉದ್ದೇಶ ಹೇಗೆ ಅಂತಂದ್ರೆ, ಒಬ್ಬ ಮಗುಗೆ ಅಥವಾ ಯಾರಿಗಾದ್ರೂ ಒಂದ್ ಏಟ್ ಬಿದ್ರೆ ತಕ್ಷಣ ಅವ್ರು ಏನ್ ನೋಡ್ತಾರೆ, ನಿಮ್ ಮನೆಯಲ್ಲಿ ನಿಮ್ ಪೇರೆಂಟ್ಸು ಯಾರೋ ನಿಮ್ಮನ್ನ ಗದರ್ಸಿದ್ರೆ ಏನ್ ಮಾಡ್ತಾರೆ, ಒಂದ್ ಕೈಯಲ್ಲಿ ಗದರ್ಸ್ತಿರೋದ್ ನೋಡ್ತೀರಿ, ಇನ್ನೊಂದ್ ಕೈಯಲ್ಲಿ ಏನಿದೆ ಅಂತ ನೋಡ್ತೀರಿ. ಅದು ಒಂದ್ ಕೈಗೆ ನಿಲ್ಲೋದಿಲ್ಲ. ಕೃಷ್ಣ ಏನ್ ಮಾಡ್ತಾನೆ, ಒಂದು ಸಲ ಜೋರಾಗಿ ಗದರ್ಸೋದಕ್ಕೆ ಏನ್ ಬೇಕೋ ಅಗತ್ಯವಾದಂತಹ ಚಾಟಿ ಕೈಯಲ್ಲಿರುತ್ತೆ, ಇನ್ನೊಂದ್ ಕೈಯಲ್ಲಿ ಜ್ಞಾನ. He is very, very slowly taking his children into a divine path. He will provide Amrita to all his disciples. We should understand, one side he is so compassionate, one side he is very firm. He wants us to learn our lessons. That is the beauty of Bhagavad Gita. He is very firm. He is so close friend of Arjuna, but he will make sure Arjuna is listening to him properly, learning his lessons properly. The next shloka is still more beautiful. Hope you all have learnt this shlokas already. Sarvopanishado gavu dogda gopala nandana partho vatsaha sudhir bhokta ದುಗ್ಧಂ ಗೀತಾಮೃತಂ ಮಹತ್. ಗೀತೆ ಅನ್ನುವಂತಹ ಅಮೃತವಾದ ಅತ್ಯಂತ ಮಹತ್ವವಾದಂತಹ ಅಮೃತ. ಗೀತಾ ಅಮೃತಂ. Learn to please try to understand Sanskrit words as it is. It has deeper meaning. It cannot be translated into English because every language has its own beauty. ಗೀತಾ ಅಮೃತ. ಗೀತೆ ಎನ್ನುವಂತಹ ಅಮೃತ.
ಯಾರು ಕುಡಿತಾ ಇದ್ದಾರೆ? ಸುದೀಹಿ ಭೋಕ್ತ. ಅದನ್ನ ಯಾರೋ ಒಬ್ರು ಕುಡಿತಾ ಇದಾರಲ್ಲ, ಸುದೀಹಿ, ಒಳ್ಳೆಯ ಮನಸ್ಸಿರುವ ಎಲ್ಲರೂ ಅಮೃತವನ್ನ ಕುಡಿತಾ ಇದ್ದಾರೆ. ಭಗವದ್ಗೀತೆ ಪುಸ್ತಕ ನಿಮ್ ಕೈಗೆ ಬರೆದ್ರೂ ಕೂಡ ನಿಮ್ ಮನಸ್ಸು ಒಳ್ಳೆಯ ಸ್ಥಿತಿಯಲ್ಲಿ ಇಲ್ಲ ಅಂದ್ರೆ, ಒಳ್ಳೆಯ ಬುದ್ಧಿ ನಿಮಗಿಲ್ಲ ಅಂತಂದ್ರೆ ಅದನ್ನ ಓದಕ್ಕಾಗೋದಿಲ್ಲ, ಬೇಕು ಅನ್ಸೋದಿಲ್ಲ. ಇದೆಲ್ಲ ಯಾರಿಗೆ, ಇದು ನನಗ್ ಬೇಡ ಅಂತ. ಯಾವಾಗ ನಿಮ್ಮ ಮನಸ್ಸು ಸುಧಿ ಆಗುತ್ತೋ, ದೀಹಿ ಅಂದ್ರೆ ಬುದ್ಧಿ, ಸು ಅಂದ್ರೆ ಒಳ್ಳೆಯದು, ಒಳ್ಳೆಯ ಬುದ್ಧಿಯಿಂದ ಕೂಡಿರುತ್ತೋ, ಆಗ ಮಾತ್ರ ಭಗವದ್ಗೀತೆ ಎನ್ನುವಂತಹ ಅಮೃತವನ್ನ ಕುಡಿಯಕ್ಕಾಗುತ್ತೆ. ಆ ಅಮೃತ ತಯಾರು ಮಾಡಿಟ್ಟವ್ರು ಯಾರು? ಮತ್ತೆ ದ ಟೆಕ್ನಾಲಜಿ ಹೇಳ್ತಾರೆ. ಎಲ್ಲ ಉಪನಿಷತ್ತುಗಳು ಹಸುಗಳಿಂದ. ಮಿನಿಮಮ್ there are hundreds of Upanishads. Dashopanishads are most important. 10 Upanishads are very, very important. There are many, many more Upanishads. Each Upanishad is like a cow. Okay, ಪ್ರತಿ ಉಪನಿಷತ್ತು ಒಂದು ಹಸು ಇದ್ದ ಹಾಗೆ. ಆ ಎಲ್ಲ ಹಸುಗಳಿಂದ ಹಸುವಿನ ಹಾಲನ್ನು ಹಿಂಡಬೇಕಾದವರು ಒಬ್ರು ಬೇಕಲ್ಲ. ಆ ಹಾಲನ್ನ ಹಿಂಡುವವನು ಕೃಷ್ಣ. ಎಲ್ಲ ಕಡೆಯಿಂದ ತಂದು ನಮಗೆ ಅಮೃತವನ್ನ ಕೊಡೋದಕ್ಕೆ ತಯಾರಾಗಿರುವವನು, ಕೊಡ್ತಾ ಇರುವವನು ಕೃಷ್ಣ. ಹಸುವಿನಲ್ಲಿ ಹಾಲು ಹೇಗ್ ಬರುತ್ತೆ ಗೊತ್ತಾ? ನೀವು ಹೋಗಿ ಕೆಚ್ಚಲಿ ಕೈ ಹಾಕಿ ಇಳಕ್ ಬಿಟ್ರೆ ಬರೋದಿಲ್ಲ. ಅರ್ಲಿಯರ್ ಡೇಸ್ ದ ಮೆಕ್ಯಾನಿಸಮ್, ಮೊದಲು ಕರುವನ್ನ ಹಸುವಿನ ಕೆಚ್ಚಲಿಗೆ ಬಿಡ್ತಾರೆ. ಯಾವಾಗ ಹಸುವಿನ ಕರು ಹೋಗಿ ಕೆಚ್ಚಲಿಗೆ ಬಾಯಿ ಹಾಕತ್ತು, ಆ ಸ್ಟಿಮ್ಯುಲೇಷನ್ ಸಿಕ್ಕತ್ತೆ, ಆಗ ಧಾರಾಕಾರವಾಗಿ ಹಾಲು ಉಕ್ಕಿ ಬರುತ್ತೆ. ತಾಯಂದಿರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಮಗು ಯಾವಾಗ ಸ್ತನ್ಯಪಾನಕ್ಕೆ ಬಾಯಿ ಹಾಕತ್ತೋ ಆಗ ಮಾತ್ರ ಹಾಲು ಸ್ರವಿಸಕ್ ಸಾಧ್ಯ. ಅಥವಾ ತಾಯಿ ಮಗುವಿನ ಬಗ್ಗೆ ಅತ್ಯಂತ ಪ್ರೇಮದಿಂದ ಥಿಂಕ್ ಮಾಡಿದಾಗ್ಲೂ ಹಾಲು ಸ್ರವಿಸುತ್ತದೆ. ಅದು ಕನ್ವರ್ಟ್ ಆಗ್ಬೇಕು, ಅಲ್ಲಿ ರೆಡಿಯಾಗಿ ಸ್ಟಾಕ್ ಆಗಿರುವಂತದ್ದು ಅನ್ನೋದಲ್ಲ ಅದು. ಇಟ್ ಹ್ಯಾಸ್ ಟು ಟ್ರಾನ್ಸ್ಫಾರ್ಮ್, ಇಟ್ ಹ್ಯಾಸ್ ಟು ಕನ್ವರ್ಟ್ ಇನ್ ಟು ಡಿಫರೆಂಟ್ ಫಾರ್ಮ್. ಹೂ ಕ್ಯಾನ್ ಕನ್ವರ್ಟ್ ಇಟ್? ಕರು. That is very important. Partha is like that. He is asking Krishna, stimulating Krishna to get the milk from all the cows. How beautiful it is given. Otherwise it won't come. Jnana can come out from the Guru when the disciple is ready. Guru is always having the jnana, but if the disciple is not ready, it won't come out. That is the message here. We all of us, the same Arjuna and Krishna, they were together for many years. But only during his crisis, only when he was open, when he was ready to take it, then the Amrita has come out. That is how our life is. When you interact with Guru, internally, externally, whatever the forms, when you are internally ready, when you are ready to take it, that is the time it comes to you. ಭಗವದ್ಗೀತೆ ಅನ್ನುವಂತಹ ಅಮೃತ ಯಾವಾಗ ಬಂತು? ಪಾರ್ಥ ಒಂದು ಬ್ಯೂಟಿಫುಲ್ ಆಗಿ ಒಂದು ಹಸುವಿನ ಹಾಲು ಬರ್ಬೇಕಂತ ಹೇಳಿದ್ರೆ ಕರು ಹೋಗಿ ಕೆಚ್ಚಲಿಗೆ ಬಾಯಿ ಹಾಕ್ಬೇಕು. ಆಗ ಹಾಲು ಸ್ರವಿಸುತ್ತದೆ, ಬರುತ್ತೆ, ಇಲ್ಲ ಅಂದ್ರೆ ಬರುವುದಿಲ್ಲ. ಅಂತಹ ಕೆಲಸವನ್ನ ಪಾರ್ಥ ಮಾಡ್ತಾ ಇದ್ದಾನೆ, ಅರ್ಜುನ ಮಾಡ್ತಾ ಇದ್ದಾನೆ. ಕೃಷ್ಣ ಅರ್ಜುನ ಎಷ್ಟು ವರ್ಷದ ಬಾಂಧವ್ಯ ಆದರೆ ಇವತ್ತು ಈ ಕೆಲಸ ಆಗ್ಬೇಕು ಅಂತಂದ್ರೆ ಅರ್ಜುನನಲ್ಲಿ ಅಂತಹ ಒಂದು ಸಿದ್ಧತೆ ಆಗಿದೆ. ಯಾವಾಗ ಶಿಷ್ಯನಾದವನು ಪ್ರೇಮದಿಂದ, ವಾತ್ಸಲ್ಯದಿಂದ ಗುರುವಿನಲ್ಲಿ ಸಿದ್ಧನಾಗಿ ಕೇಳ್ತಾನೋ ಆಗ ಬರುತ್ತೆ. ನಮಗೇನ್ ಮೆಸೇಜ್ ಇದ್ರಲ್ಲಿ ಹೇಗೆ ಯೋಚನೆ ಮಾಡಿ? ನಾವು ಸಿದ್ಧವಾಗದೆ ಯಾವ ಗುರುವು ನಮಗ್ ಕೊಡಕ್ ಸಾಧ್ಯ ಇಲ್ಲ. ನಮ್ಮ ಒಳಗೆ ಅರ್ಜುನಲ್ಲಿರುವಂತಹ ಕಾತರತೆ ಬೇಕು, ಕೇಳುವ ಸಹನೆ ಬೇಕು. ಎಷ್ಟು ಮುಖ್ಯವಾದದ್ದು ಇವೆರಡು. ಮತ್ತೆ ಅಂತಹ ಭಕ್ತಿ, ವಿಶ್ವಾಸ, ಶ್ರದ್ಧೆ. ಅವನು ನನ್ನ ಒಳ್ಳೆದಕ್ಕಾಗೇ ಹೇಳ್ತಾನೆ ಅನ್ನುವಂತಹ ಭರವಸೆ, ಅವನು ಹೇಳಿದಷ್ಟನ್ನು ಕೇಳುವ ತಾಳ್ಮೆ, ತನ್ನ ಒಳಗೆ ಇರುವ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಬೇಕು ಅನ್ನುವಂತಹ ಹಂಬಲ, ಇದೆಲ್ಲದರ ಪರಿಣಾಮವೇ ಭಗವದ್ಗೀತೆ. ಅದಷ್ಟು ಬೆಳಿಲಿಕ್ಕೆ ಸಮಯ ಸಿಕ್ತು. ನಮ್ಮ ಒಳಗಡೆ ಅರ್ಜುನ ಅದೇ ತರ ತಯಾರಾಗ್ತಿತ್ತು. ಯಾಕೆ ಹಾಗೆ ಹೇಳ್ತೀನಿ ಅಂದ್ರೆ, ಒಮ್ಮೆ ವಿಚಾರ ಮಾಡಿ, ನೀವು ಎಷ್ಟು ಈಗ ಭಗವದ್ಗೀತೆ ಕ್ಲಾಸ್ ಕೇಳ್ತಿದ್ದೀರಲ್ಲ, ಎಷ್ಟು ಹೊತ್ತು ನಿಮ್ಮ ಹತ್ರ ಕೇಳಕ್ಕಾಗತ್ತೆ? 2 ನಿಮಿಷ ಕೇಳ್ತೀರಿ, ಇದೆಲ್ಲ ನನಗೆ ಗೊತ್ತು, ಮನಸ್ಸು ಒಂದಷ್ಟು ದೂರ ಓಡೋಗುತ್ತೆ, ಮತ್ತೆ ವಾಪಸ್ ಬರುತ್ತೆ. ಆ ಚಂಚಲತೆ ಎಷ್ಟು ಮಟ್ಟಿಗೆ ಕಂಟಿನ್ಯೂಸ್ ಆಗಿ ಮನಸ್ಸು ಎಷ್ಟು ಸ್ಪೀಡಾಗಿ ಎಲ್ಲೆಲ್ಲೋ ಹೋಗೋಕ್ ಬರುತ್ತೆ.
ಅಂತಹ ಚಾಂಚಲ್ಯವನ್ನ ಬಿಟ್ಟು ಏಕಾಗ್ರತೆಯಿಂದ ಭಗವಂತನಲ್ಲಿ ಅರ್ಜುನ ಕೇಳಿಸ್ಕೊತಾನೆ. ಅವನು ಹೇಳಿದ ಅರ್ಥ ಮಾಡ್ಕೊತಾನೆ. ರೆಸ್ಟ್ಲೆಸ್ ಮೈಂಡ್ ಕೆನಾಟ್ focus, it cannot take, it cannot drink the amrita of Bhagavad Gita. So that is the shloka mentioned here. How beautifully it is explained. Now just close your eyes, sit quietly. Jnanamrita. We all of us have our own internal challenges, turmoils, questions. ನಮಗೆಲ್ಲರಿಗೂ ನಮ್ಮದೇ ಆದಂತಹ ಮನಸ್ಸಿನಲ್ಲಿದೆ ತಳಮಳ ಇದೆ, ದ್ವಂದ್ವ ಇದೆ, ಗೊಂದಲ ಇದೆ, ಸಮಸ್ಯೆಗಳಿದೆ, ಚಿಂತೆ ಇದೆ, ವಿಚಾರಗಳಿದೆ. ಅದರಲ್ಲೂ ಇಂತಹ ಕೋವಿಡ್ ಸ್ಥಿತಿನಲ್ಲಿ ದಿನ ಟಿವಿ ನೋಡೋರ್ಗಂತೂ ಅದು ಜಾಸ್ತಿನೇ ಇರುತ್ತೆ, ಪೇಪರ್ ಓದೋರ್ಗೂ ಇರುತ್ತೆ. ಒಂದು ಕ್ಷಣ ಕಣ್ಮುಚ್ಚಿ ಕೂತ್ಕೊಳ್ಳಿ. ನನ್ನ ಒಳಗಿನ ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ಪಡ್ಕೊಳಕ್ ನಾನು ಸಿದ್ಧವಾಗಿದ್ದೀನಿ ಭಗವಂತ. ಐ ಆಮ್ ರೆಡಿ ಟು ಗೆಟ್ ದ ಆನ್ಸರ್ಸ್ for all these questions, and I want to transform myself. I am willing to transform myself. Open yourself. I am ready to drink the amrita. ಭಗವದ್ಗೀತೆ ಎನ್ನುವಂತಹ ಅಮೃತವನ್ನು ನಾನು ಕುಡಿಯೋದಕ್ಕೆ ಸಿದ್ಧವಾಗಿದ್ದೀನಿ. ಮನಸ್ಸಿನಲ್ಲಿ ಅಂತಹ ಒಂದು ಪರಿಶುದ್ಧ ಭಾವನೆ ಬರಲಿ. Let it come to your mind. When it comes to your mind, all your questions will be resolved, restlessness will be reduced. There is some kind of joy within you. There is some happiness. Yes, I am ready. That preparedness, that willingness itself is bringing a lot of peace into our mind because we are getting connected to the God. When we are ready to get the truth, automatically our connection becomes strong. Experience and witness this great transformation. ನಿಮ್ಮೊಳಗಾಗುತ್ತಿರುವ ಈ ಅದ್ಭುತ ಪರಿವರ್ತನೆಯನ್ನು ಗಮನ ಮಾಡಿಕೊಳ್ಳಿ. ಯಾವಾಗ ಮನಸ್ಸು ಸತ್ಯವನ್ನು ಅರಿಯೋದಕ್ಕೆ, ಸತ್ಯದ ಪಾನವನ್ನು ಮಾಡಕ್ಕೆ, ಅಮೃತ ಪಾನವನ್ನು ಮಾಡಕ್ಕೆ ಸಿದ್ಧವಾಗುತ್ತೋ ಆನಂದ ಬರುತ್ತೆ. ಒಂದು ಕ್ಷಣ ಅದ್ರ ಮೇಲೆ ಗಮನ ಇಟ್ಟರೆ ಆನಂದ ಬರುತ್ತೆ. ಅದ್ಭುತವಾದ ದೈವಿಕ ಶಕ್ತಿಯನ್ನ ನಾವು ವೆಲ್ಕಮ್ ಮಾಡಬೇಕಾಗಿದೆ. Okay, so slowly you can open your eyes. Be ready. Always keep yourself as an Arjuna. ಅರ್ಜುನನಂತೆ ನಿಮ್ಮನ್ನ ಯಾವಾಗಲೂ ಕಲ್ಪನೆ ಮಾಡಿಕೊಳ್ಳಿ. ನಾನು ಅರ್ಜುನ, ನನ್ನ ಸ್ನೇಹಿತನು, ಗುರುವು, ಭಗವಂತನೂ ಆದ, ಸಂಬಂಧಿಯೂ ಆದ, ಎಲ್ಲ ಸ್ವರೂಪವೂ ಆದ ಕೃಷ್ಣನಿಂದ ಭಗವದ್ಗೀತೆ ಎನ್ನುವಂಥ ಅಮೃತವನ್ನು ಕುಡಿಯಕ್ಕೆ ನಾನು ತಯಾರಾಗಿದ್ದೇನೆ. ಫೀಲ್ ಅನ್ನ ತಂದ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ದಟ್. ನೆಕ್ಸ್ಟ್ ಹೇಳ್ತಾರೆ, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣಂ ವಂದೇ ಜಗದ್ಗುರು. ವಸುದೇವ ಈಸ್ ಹಿಸ್ ಫಾದರ್. ವಸುದೇವ ಸನ್. ವಸುದೇವ ಅಂದ್ರೆ ಯಾರು ನೆನಪಾಗುತ್ತೆ? ಏನ್ ನೆನಪಾಗಬೇಕು? ಥಿಂಕ್ ಆಫ್ ದಟ್. ಆ ವಸುದೇವ ದೇವಕಿಯರ ಮಗ ಕೃಷ್ಣ ಅಂತ ಬಹಳಷ್ಟು ಜನ ಕತೆ ಗೊತ್ತಿರುತ್ತೆ. ಕೃಷ್ಣ ಎಲ್ಲಿ ಹುಟ್ಟಿದ? ಒಂದು ದಂಪತಿಗಳು, ಹೊಸದಾಗಿ ಮದುವೆ ಆದಂತಹ ದಂಪತಿಗಳನ್ನ ಅಷ್ಟು ವರ್ಷ ಜೈಲಲ್ಲಿಟ್ರೆ ಆ ದಂಪತಿಗಳ ಸ್ಥಿತಿ ಏನಾಗುತ್ತೆ? ಮಾನಸಿಕ ಸ್ಥಿತಿ. ಈಗ ನಮ್ಮನ್ನೆಲ್ಲ ಕೋವಿಡ್ ಅಲ್ಲಿ ಜೈಲಲ್ಲಿ ಇಟ್ಟಂಗಾಗಿದೆಲ್ಲ, ಏನೇನಾಗ್ಬೋದು ಮಾನಸಿಕ ಸ್ಥಿತಿ? ಎರಡನೆಯದು, ಸಾಮಾನ್ಯರಲ್ಲ ಇಬ್ರು. ಆ ಒಂದು ರಾಜವಂಶಜರು. ಆ ಒಂದು ಸ್ಥಿತಿ, ಎಷ್ಟು ವೈಭವವನ್ನ ನೋಡಿದವರು, ಒಂದು ಅಷ್ಟು ಪ್ರೇಮ, ಕಾಳಜಿ, ವೈಭವೋಪೇತವಾಗಿ ಬದುಕಿದವರು ಒಂದು ಜೈಲಲ್ಲಿ ಸೇರಿಕೊಂಡ್ರು. ಆ ವಸುದೇವ ಎಂತಹ ಕಠಿಣವಾದ ಮನಸ್ಸಿನವನಾಗಿರ್ಬೇಕು, ಅಷ್ಟು ಕಷ್ಟ ತಡ್ಕೋಬೇಕಾದ್ರೆ. ಅಂತಹ ವಸುದೇವನ ಮಗ ಇವು. ಒಮ್ಮೆ ನೀವು ಆ ಯೋಚನೆಯನ್ನ ಮಾಡಿ, ನಿಮ್ಮನ್ನ ವಸುದೇವನ ಸ್ಥಿತಿಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿದ್ರೆ, ಇಫ್ ಯು ಥಿಂಕ್, ಯು ಕ್ಯಾನ್ ಇಮ್ಯಾಜಿನ್ young, the newly married couple were imprisoned. That is the place where Krishna was born.
and how many children they have lost. A royal family background, and suddenly he was kept inside the jail, and from whom? His own very close relative, what Devaki might have gone through. With that approach, they have given birth to Krishna. What kind of transformation came to Krishna? The tolerance, the patience, persistence, forgiveness, acceptance, accepting life as it comes. That is the power to produce Lord Krishna. ಸಾಮಾನ್ಯವಾಗಿ ಭಗವಂತನಿಗೆ ಜನ್ಮ ಕೊಡ್ಬೇಕಂತಂದ್ರೆ ಆ ತಾಯಿ ತಂದೆಯರ ವೀರ್ಯಾಣು ಅಂಡಾಣು ಯಾವ ಪ್ರಕ್ರಿಯೆಯಲ್ಲಿ ಒಳಗೋಗ್ಬೇಕು, ಅವರ ಶಾರೀರಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾಗಿ ಏನೇನು ಕರ್ಮಗಳಿತ್ತೋ, ಕಷ್ಟಗಳಿತ್ತೋ ಅದಷ್ಟು ಕಳೆದು ಏಕ ಶ್ರದ್ಧೆ, ನಿನ್ನ ಒಂದು ಮಗುವು ಅವನನ್ನ ಕೊಲ್ಲತ್ತೆ. ಅದು ಕಂಸನಿಗೆ ಭಯಾನಕ ಆಯ್ತು, ಇವರಿಬ್ಬರಿಗೆ ಭಕ್ತಿ ಆಯ್ತು. ಒಂದೇ ಮೆಸೇಜ್ ಎಲ್ಲರೂ ಕೇಳಿರ್ತಾರೆ, ನಿನ್ನ 8ನೆಯ ಮಗು ಕಂಸನನ್ನ ಕೊಲ್ಲತ್ತೆ. ಅವನಿಗೇನಾಯ್ತು? ಭಯ ಆಯ್ತು. ಇವರಿಗಿಬ್ಬರಿಗೆ ಏನಾಯ್ತು? ಒಂದಲ್ಲ ಒಂದು ದಿನ ಈ ಮಗು ಬರುತ್ತೆ, ಒಳ್ಳೇದು ಮಾಡುತ್ತೆ. ಭಕ್ತಿ ಮಾರ್ಗ. ಹೌ ಮಚ್ ಟ್ರಾನ್ಸ್ಫಾರ್ಮೇಶನ್ ಬೋತ್ ಮೈಟ್ ಹ್ಯಾವ್ ಗಾನ್ internally, externally, physically, emotionally, all levels. Then they were ready to give a birth to Lord Himself. That is the spiritual transformation both have gone through. Then the next statement, Vasudeva, son of Vasudeva. The next statement, Kamsa and Chanura. These are two demons, 2 ಜನ ರಾಕ್ಷಸರನ್ನ ಕೊಂದಿರುವಂತಹ, ಅವ್ರು ಬೇರೆ ಯಾರು ಅಲ್ಲ, ಕಂಸ ಅಂದ್ರೆ ಹಿಸ್ ಓನ್ ಅಂಕಲ್. ಎಂತಹ ಸ್ಥಿತಿ! ಅದೇ ಅಂಕಲ್ಲು, ಅದೇ ಮಾಮ ತಾಯಿ ತಂದೆಯನ್ನ ಜೈಲಿನಲ್ಲಿಟ್ಟಿದ್ದಾನೆ. ಅಲ್ಲಿಂದ ಅವನು ಯಾವ ರೀತಿ ಕ್ರೌರ್ಯವನ್ನ ಮೆರಿತಾ ಇದ್ದಾನೋ, ಸ್ವತಃ ಇನ್ನೇ ಅವನಿಗೆ ಮುಕ್ತಿ ಕೊಡ್ಬೇಕಾಗುತ್ತೆ. ಆ ಕೃಷ್ಣನಲ್ಲಿ ತಾಯಿ ತಂದೆಯರಿಂದ ಪಡೆದ ತಾಕತ್ತೇನಿತ್ತು, ತನ್ನ ಮಾವನಾದ ಕಂಸನನ್ನ ಕೊಲ್ಲಬೇಕಾದಾಗ ಎಂತಹ ಮನಸ್ಥಿತಿ ಇರಬೇಕು, ಈ ಎಕ್ಸ್ಟ್ರೀಮ್ಸ್ ಅನ್ನ ನೋಡಿ. ದೇವಕಿ ಪರಮಾನಂದ, ಆ ಸ್ಥಿತಿಯಲ್ಲೂ ಕೂಡ ದೇವಕಿಗೆ ಕೃಷ್ಣನನ್ನ ನೆನಪಾದ್ರೆ ಎಂತಹ ಪರಮಾನಂದ ಆಗಿರ್ಬೋದು. ಆಕೆ ಮಾತ್ರ ಒಂದು ದಿನವೂ ತನ್ನ ಮಗುವಿನ ಆನಂದವನ್ನ ಅನುಭವಿಸ್ಲಿಲ್ಲ, ಆದ್ರೆ ತನ್ನ ಮಗು ಎಲ್ಲೋ ಇದ್ದಾನೆ ಅನ್ನುವಂತಹ ಭರವಸೆ, ಒಂದು ಆನಂದ. ಆ ತಾಯಿಯ ಹೃದಯದಲ್ಲಿ ಎಂತಹ ನೋವನ್ನ ಮರೆತು ಅದ್ಭುತವಾದ ಅಮೃತವನ್ನ, ಆನಂದವನ್ನ ಸ್ಮರಣೆ ಮಾಡ್ತಿರ್ಬೋದು. ದಟ್ ಈಸ್ ದ ಪವರ್ ಆಫ್ ಕೃಷ್ಣ. ಕೃಷ್ಣ ಅಂದ್ರೆ ಏನು? ಲಿಟ್ರಲ್ ಮೀನಿಂಗ್ ಇಸ್, ಕೆಲವರು ಕಪ್ಪು ಅಂತ ಹೇಳ್ತಾರೆ, ಎಸ್ ಇಟ್ ಇಸ್ ಆಲ್ಸೋ ಶ್ಯಾಮವರ್ಣ ಅಂತ ಹೇಳ್ತಾರೆ. ಕರ್ಷತೀತಿ ಕೃಷ್ಣ ಅಂತ ಆಕರ್ಷಣೆ ಮಾಡುತ್ತೆ, ಅದು ಒಂಥರ ಹೊಳಪಿದೆ ಅದಕ್ಕೆ, ತನ್ನ ಕಡೆಗೆ ಮ್ಯಾಗ್ನೆಟ್ ತರ ಎಲ್ಲವನ್ನ ಆಕರ್ಷಣೆ ಮಾಡ್ಕೊಳ್ಳುತ್ತೆ. ಅಂತಹ ಶಕ್ತಿ ಕೃಷ್ಣನಲ್ಲಿದೆ. ಅದಕ್ಕಾಗಿ ಅವನು ಯಾರು? ಜಗದ್ಗುರು. ಯಾಕೆ ಇವನು ಈ 3 ಡಿಫರೆಂಟ್ ಕ್ವಾಲಿಟೀಸ್ನ ತೋರಿಸ್ತಾನೆ? ಒಂದು ಟಾಲರೆನ್ಸ್, ಒಂದು ಆಕ್ಷನ್, ಇನ್ನೂ ಒಂದು ದ ಇನ್ನರ್ ಜಾಯ್, ಇನ್ನರ್ ಟ್ರಾನ್ಸ್ಫಾರ್ಮೇಶನ್. ಆಲ್ ದೀಸ್ 3 ಕ್ವಾಲಿಟೀಸ್ ಟುಗೆದರ್ ಇಸ್ ಕಾಲ್ಡ್ ಕೃಷ್ಣ. ಹಾಗಾಗಿ ಹೂಎವರ್ ಹ್ಯಾಸ್ ದೀಸ್ 3 ಕ್ವಾಲಿಟೀಸ್ ವಿಲ್ ಬಿ ಕಾಲ್ಡ್ ಜಗದ್ಗುರು. ಅದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸ್ವರೂಪ ಸಂಪೂರ್ಣವಾಗಿ ಕಾಣುತ್ತೆ. ತಾಯಿಯ ಹೃದಯದಲ್ಲಿ ಪ್ರೀತಿಯನ್ನ ಹೊರಹೊಮ್ಮಿಸುವ ಕೃಷ್ಣ ವಿಷ್ಣು ಸ್ವರೂಪ ಆಗ್ತಾನೆ. ಕಂಸ ಚಾಣೂರರನ್ನ ಮರ್ದನ ಮಾಡುವಂತಹ ಕೃಷ್ಣ ಈಶ್ವರ ಸ್ವರೂಪನಾಗ್ತಾನೆ. ತಂದೆಯಲ್ಲಿನ ಸಾಮರ್ಥ್ಯವನ್ನ, ಆ ಒಂದು ಜ್ಞಾನವನ್ನ, ಅಗತ್ಯವನ್ನ ಅರ್ಥ ಮಾಡಿಕೊಂಡು ಅದನ್ನ ಪಡೆದಂತಹ ಕೃಷ್ಣ ಬ್ರಹ್ಮ ಸ್ವರೂಪನಾಗ್ತಾನೆ. ಗುರು ಅಂತಂದ್ರೆ ಈ 3ರ ಸ್ವರೂಪ. ಅಂತಹ ಕೃಷ್ಣನಿಗೆ ನಮಸ್ಕಾರ. ಒಂದೇ ಜಗದ್ಗುರು, ನಮಸ್ಕರಿಸುತ್ತಿದ್ದೇನೆ. Now just close your eyes. Feel the presence of Lord Krishna. Krishna has all these 3 qualities, Brahma, Vishnu, Maheshwara. Together they are called Dattatreya. Dattatreya is Brahma, Vishnu, Maheshwara. Brahma is a symbol of creation,
Vishnu is the symbol of love. Lord Shiva is the symbol of construction and destruction for the better construction. So combination of these three is Guru. Krishna can be seen with these qualities. Combination. That is why Lord Krishna, Jagat Guru, the teacher of the world. Now close your eyes. Mentally salute Lord Krishna. The more and more you recognize those qualities, it will come to us. Develop, download, adopt, cultivate the qualities of tolerance, patience, whatever the Vasudeva has gone through. That is the power Brahma Jnana Shakti. Because of his Jnana, he could sustain himself. So let us all develop those qualities within us. The second quality is Kamsa Chanura, killing all such qualities within us, around us. It may be anywhere. Destruction of those qualities. ವಸುದೇವನಲ್ಲಿರುವಂತಹ ಜ್ಞಾನಶಕ್ತಿ ಕಂಸ ಚಾಣೂರರನ್ನು ಮರ್ದನ ಮಾಡುವಂತಹ ಶಕ್ತಿ ಭಗವಂತನಾದ ಶಿವನ ಶಕ್ತಿ ಹಾಗೂ ಮಮತೆಯ ಪ್ರೇಮ ನಮ್ಮನ್ನು ಪ್ರೇಮಿಸುವವರ ಹೃದಯದಲ್ಲಿ, ಅವನ ತಾಯಿಯ ಹೃದಯದಲ್ಲಿ ಎಂತಹ ಕಷ್ಟದಲ್ಲಿದ್ದರೂ ಕೂಡ ನೆನಪಿಸಿದೊಡನೆಯೇ ಆನಂದ ಒಕ್ಕಿಸುವಂತಹ ಪ್ರೇಮದ ಶಕ್ತಿ ನಮ್ಮೆಲ್ಲರಲ್ಲೂ ಬರಲಿ. ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನು ನೆನಪು ಮಾಡಿಕೊಂಡ್ರೆ ಅವರ ಹೃದಯ ಆನಂದದಿಂದ ತುಂಬಿ ನಮ್ಮೊಳಗಿನ ನಮ್ಮ ಹೊರಗಿನ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ನಾಶಗೊಳಿಸುವ ಶಕ್ತಿ ನಮ್ಮಲ್ಲಿ ತುಂಬಿ ಅಂತಹ ಒಂದು ದೈವಿಕ ಶಕ್ತಿಯನ್ನು ನಾವು ಡೌನ್ಲೋಡ್ ಮಾಡ್ಕೊಳ್ಳೋಣ. Be thankful for all the blessings. Think of Lord Krishna. Pray to Lord Krishna in this aspect. Receive those blessings. Lord God, thank you. Thank you. Once again, you feel that you are drinking the Amrita, that is Bhagavad Gita. ಭಗವದ್ಗೀತೆಯನ್ನು ಅಮೃತವನ್ನು ಇಂತಹ ಮಹಾನ್ ಶಕ್ತಿಯಿಂದ ಪಡ್ಕೊಳ್ತಾರೋದನ್ನ ಅನುಭವಿಸಿ, ಆನಂದಿಸಿ, ಸ್ವೀಕಾರ ಮಾಡಿ. Be thankful for all the blessings. Okay, slowly open your eyes. The more and more you get connected. ನಾವು ಯಾರನ್ನ ಗುರು ಅಂತ ಸ್ವೀಕಾರ ಮಾಡ್ತೀವೋ ಅವರ ಗುಣಗಳ ಮೇಲೆ ಧ್ಯಾನ ಮಾಡಿದಾಗ ನಮ್ಮಲ್ಲಿ ಅದು ಬರುತ್ತೆ. ಫಸ್ಟ್ ಗುರುತಿಸ್ಬೇಕು ಅದರಲ್ಲಿ ಇದೆ ಅಂತ, ಆಗ ನಾವು ಅದನ್ನು ಅಳವಡಿಸ್ಕೊಳ್ತೀವಿ. ಯಾವುದೇ ವ್ಯಕ್ತಿಯನ್ನ ಫೋಟೋವನ್ನ ಸುಮ್ಮನೆ ಗುರು ಅಂತ ಒಪ್ಕೋಬಾರ್ದು, ಅವರಲ್ಲಿರುವ ಕ್ವಾಲಿಟೀಸ್ನ ಒಪ್ಕೋಬೇಕು. ಸಹಸ್ರನಾಮ ಯಾಕೆ ಬರುತ್ತೆ, 108 ನಾಮಗಳನ್ನು ಅಷ್ಟೋತ್ತರ ಯಾಕೆ ಹೇಳಬೇಕು, ಸಹಸ್ರನಾಮ ಯಾಕೆ ಹೇಳಬೇಕು, ಸಹಸ್ರನಾಮ ಹೇಳಬೇಕಾದ್ರೆ ಆ ಮಹಾತ್ಮರಲ್ಲಿರುವಂತಹ 1000 ಕ್ವಾಲಿಟೀಸ್ನ ನಾವು ರೆಕಗ್ನೈಸ್ ಮಾಡ್ತೀವಿ. Why you are supposed to chant repeatedly Sahasranama? Every day you must chant Lalita Sahasranama or Vishnu Sahasranama. Vishnu is the symbol of love. Every day when you keep chanting the Sahasranama, at least 1 or 2 qualities may go inside. You start adopting it, you start developing it, it will come to you. That is why the power of Sahasranama is priceless. When you meditate on Lalita, that's the power, the motherly power that can help you to build yourself to a greater extent. ಸೊ ಇಲ್ಲೂ ಕೂಡ ಹಾಗೆಯೇ ನಾವು ದೈವಿಕ ಪವರ್ನ ನಮ್ಮ ಒಳಗಡೆ ಬೆಳೆಸ್ಕೊಳ್ತಾ ಹೋಗ್ಬೋದು, ಪ್ರೇಮದ ಶಕ್ತಿಯನ್ನು ಬೆಳೆಸ್ಕೊಳ್ತಾ ಹೋಗ್ಬೋದು. ಓಕೆ.